ಇಲ್ಲೋಡ್ ಸಣ್ಣ ಪಣಯ್ಯ, ನೀನು ಈ ಮನೆಯಾಗ ಇರಬೇಡ ಹೋಗು ಅಂತ ಹೇಳಿದ್ರು ನಾನಂತ ಇವಾಗ ಸದ್ಯಕ್ಕೆ ಇನ್ನೂ ಹೋಗಲ್ಲ. ಇನ್ನು ಎಷ್ಟು ದಿನ ಆಗುತ್ತೋ ಆಗಲಿ ನಾನಂತ ಈ ಮನೆಯಿಂದ ಹೋಗಲ್ಲ. ಆ ಕಿವೆ ವಾಲೆನ ನನ್ನ ಬ್ಯಾಗ್ನಾಗ ಯಾರು ತಂದಿಕ್ಕಿರು ಈ ರೀತಿ ಸುಮ್ಮನೆ ಯಾರು ಕಳ್ಳಿ ಅಂತ ಹೇಳಿ ಹಿಂಗೆಲ್ಲ ಮಾಡಬೇಕು ಅಂತ ಯಾರು ಮಾಡಿದ್ರು ಅದನ್ನೆಲ್ಲ ನನ್ನ ಕಂಡಿಡಿಯೋವರೆಗೂ ನಾನು ಹೋಗಲ್ಲ. ಇವತ್ತು ನೀವು ಈ ಮನೆಯ ಜಾಗ ಕೊಟ್ಟಿದ್ದೀರಾ, ನಾನು ಸುಮ್ಮನೆ ನನ್ನ ಕಳ್ಳಿ ಎಂಬ ಪಟ್ಟ ಒತ್ಕೊಂಬಕ್ಕೆ ನಾನು ತಯಾರಿಲ್ಲ. ಯಾಕಂದ್ರೆ ನಾನು ಮಾಡಿಲ್ಲ ಆ ಕೆಲಸನ. ನಾನು ತೆಗೆದು ಆ ಕಿವಿ ವಾಲೆನ ನನ್ನ ಬ್ಯಾಗ್ನಕ್ಕೆ ಇಕ್ಕೊಂಡಿಲ್ಲ, ಯಾರ ತಂದು ಇಕ್ಕಿರೋದು. ನಾವು ನೀವು ಚೆನ್ನಾಗಿರೋದು ನೋಡಿ ಸಹಿಸ್ಕೊಂಬಕ್ಕೆ ಆಗ್ದಿಲ್ಲದ ಈ ರೀತಿ ಮಾಡಿದ್ದಾರೆ ಸಣ್ಣಪ್ಪಣಯ್ಯ. ಅದು ಯಾರು ಮಾಡಿದಾರೆ ಅಂತ ಕಂಡಿಡಿಯೋವರೆಗೂ ನಾವಂತೂ ಈ ಮನೆಯಿಂದ ಹಚ್ಚಿಕ್ಕೆ ಹೋಗಲ್ಲ. ನಾನು ನೀವು ಹೋಗ್ರಿ ಅಂದ್ರೆ ಹೋಗಲ್ಲ. ಬ್ಯಾಗ್ ತೆಗ್ದು ಯಾಕೆ ಹಂಗೆ ಎಸಿತೀರಾ? ಏಯ್ ಸುಮ್ಮನೆ ಹೋದ್ರೆ ಸರಿ. ಬ್ಯಾಗ್ ತೆಗೆದು ಹಸಿಕೆ ಎಸ್ತಿದ್ದೀನಿ, ತಗೊಂಡು ಸುಮ್ಮನೆ ಹೋಗು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸುಮ್ಮನೆ ನಾಟಕ ಆಡ್ಬೇಡ. ಇಲ್ಲೆಲ್ಲ ನನ್ನ ಹತ್ರ ಮಾತಾಡಕ್ಕೆ ಬಂದಿದ್ದೀಯ ಅಂದ್ರೆ ಸರಿ ಆಗೋದಿಲ್ಲ. ಏನಕ್ಕೆ ನೀನು ಮಾತಾಡೋದು? ಏನು ದೊಡ್ಡ ಸಾಚ ಅನ್ನಂಗೆ ಮಾತಾಡ್ತಾಳೆ. ನಡಿ ಹಚ್ಚಿಕೆ. ಇಷ್ಟೆಲ್ಲ ಆದ್ಮೇಲೂ ಇನ್ನ ಈ ಮನೆಯಾಗ ಜಾಗ ಕೊಡ್ತಾರಂತೆ ಇವಳಿಗೆ. ಲೇ ನಮ್ಮ ಮನೆ ಅಂಗ್ಲ ತುಳ್ಸಲ್ಲ ಇಪ್ಪಟ್ಟು ನಿನ್ನ. ನೋಡ್ರಿ ತಮ್ಮ, ಹೇಳೋದು ಕೇಳು. ಇಲ್ಲೋಡು, ನೀನು ಇನ್ನೊಂದು ವಾರ ಅಲ್ಲ, ಇನ್ನು 15 ದಿನ ಟೈಮ್ ಕೊಡ್ತೀನಿ. ಇನ್ನು 15 ದಿನ ಟೈಮ್ ಕೊಡ್ತೀನಿ. ಇನ್ನು 15 ದಿನ ಆದ್ಮೇಲೆ ನನಗೆ ದುಡ್ಡು ಕೊಡು. ಇವಾಗ ಮಾತ್ರ ನಾನು ನನ್ನ ಮನೆಯಾಗ 5 ನಿಮಿಷನೂ ನೀನು ನನ್ನ ಇಲ್ಲೇ ಇಕ್ಕೇಳ್ರಿ ಅಂತ ನೀನು ಕೇಳಿರೂ ನಾನು 5 ನಿಮಿಷನೂ ನಮ್ಮ ಮನೆಯಾಗೆ ಇರಿಸ್ಕೊಂಬಲ್ಲ ನಿನ್ನ. ಇನ್ನು 15 ದಿನ ಟೈಮ್ ಕೊಡ್ತೀನಿ. 2 ಲಕ್ಷ ರೂಪಾಯಿ ದುಡ್ಡು ಕೊಡು. ನೀನು ಬಡ್ಡಿ ಕೊಡಬೇಡ, ಎಂಥದ್ದು ಕೊಡಬೇಡ. ನಂದು ಏನು ದುಡ್ಡು ಕೊಟ್ಟಿದ್ದೀನಿ ಅದನ್ನು ಕೊಟ್ಬಿಡು. ನನಗೂ ನಿನಗೂ ಯಾವ ಸಂಬಂಧನೂ ಇರೋದಿಲ್ಲ. ಇಂಥ ಮಾಡ್ಬಾರ್ದು ಕಣಮ್ಮ. ನಮ್ಮ ಕೈಕಿ ಮನೆಯ ಜಾಗ ಕೊಟ್ಟಿದ್ದೀವಿ. ಜಾಗ ಕೊಟ್ಟಿದ್ಮೇಲೂ ಹಿಂಗೆ ಮಾಡಿದೆ ಯಾರಿಗೆ ತಾನೇ ಬೇಜಾರಾಗಕ್ಕಿಲ್ಲ? ಇಲ್ಲ ಸಣ್ಣಪ್ಪಣಯ್ಯ, ನೀನೇನೇ ಅಂದ್ರೂ ನಾನು ಹೋಗಲ್ಲ ಹೋಗಲ್ಲ ಹೋಗಲ್ಲ. ನಾನಂತೂ ಕಳ್ಳಿ ಅಲ್ಲ ಸಣ್ಣಪ್ಪಣಯ್ಯ, ಕಳ್ಳಿ ಅಲ್ಲ ನಾನು. ಕಳ್ಳಿ ಅಲ್ವಂತಿ. ಇನ್ನು ಮಾತಾಡ್ತಾಳೆ, ಮಾತಾಡೋದು ನೋಡು. ನಡಿ ಆಸಿಕೆ ದುಡ್ಡು ಇಟ್ಕೊಂಡು ಹೊರ ಕೇಳಿದ್ರೆ ಗೊತ್ತಾಗುತ್ತೆ ಇವಳನ್ನ. ಒಳ್ಳೆ ಮಾತನಾಗ ಹೇಳ್ತಾ ಇದೀವಲ್ಲ, ಅದಕ್ಕೆ ಗೊತ್ತಾಗಲ್ಲ ಇವಳಿಗೆ. ಯಾಕೆ ಹೇಳ್ತಾ ಇದ್ದಾರೆ ಅಂತ ಅರ್ಥನೇ ಮಾಡ್ಕೊಂಬಂಗಿಲ್ಲ. ನಡಿ ಆಸಿಕೆ. ಓಹೋ ಯಾಕೆ ಸುಮ್ಕ ಇದ್ದಾರೆ ಅಂತ ಜೋರು ಮಾಡ್ತಾಳೆ. ಇನ್ನು ಇಲ್ಲೇ ಇರ್ತಾಳಂತ. ಏನು ಕೊಟ್ಬಿಟ್ಟಿದೀಯೇನೆ ನಮಗೆ? ಇಲ್ಲೇ ಇರ್ತೀನಿ ಅಂತ ಕೇಳ್ತೀಯ? ಏನೇ ಯಾತನ ಉಪ್ಪು ಸೊಪ್ಪು ತಂದಿದೀಯಾ ಮನೆಗೆ? ಈಸಿನ ಬಿಟ್ಟಿಕೊಳ್ ತಿಂದಿದೆಯಲ್ಲ, ಈ ವಾರ 15 ದಿನ ಆಯ್ತು ನಮ್ಮ ಮನೆಗೆ ಬಂದು ಸೇರ್ಕೊಂಡು. ಬಿಟ್ಟಿಕೊಳ್ ತಿನ್ಕೊಂಡು ನಿನ್ನ ಪಾಡಿ ನಿನ್ನ ಅಂಗಡಿ ವ್ಯಾಪಾರ ಮಾಡಿಕೊಂಡು ಇದೆಲ್ಲ ಬಿಟ್ಟಿಕೊಳ್ ತಿನ್ಕೊಂಡು. ಈ ಬೇಡ ನೋಡು ಸತ್ಯಕಯ್ಯ, ಯಾಕೆ ಹೋಯ್ತೀಯ? ನಾಲ್ವರು ನಿನ್ಕೊಂಡು ನೋಡಂಗೆ ಮಾಡ್ತೀರ ಹೊರ್ತು ನೀವು ಈ ಒಳಗೆ ನಾವು ಚೆನ್ನಾಗಿರ್ಬೇಕು ಅಂಬೋದು ಗೊತ್ತಿಲ್ಲ ನಿಮಗೆ. ನಾನು ಎಷ್ಟು ಚೆನ್ನಾಗಿ ಅವ್ರು ಇವ್ರಿಗೂ ಸಾದ್ರ ಆಗ್ಬಾರ್ದು. ಈಗ ಎಲ್ಲ ಜನಗಳಿಗೆ ಗೊತ್ತಾಗಿರುತ್ತೆ. ಮೊದಲೇ ಜನ ಇಲಿ ಓತು ಅಂದರೆ ಹುಲಿ ಓತು ಅಮ್ಮಂಗೆ ಮಾತಾಡಿರ್ತಾರೆ. ಅಂಥದ್ರಾಗ ಈ ವಿಷಯ ಸಿಕ್ಕಿರ್ಬಿಟ್ಟಾರ, ಅಯ್ಯೋ ಹೆಂಗಿದ್ರು ಇವಾಗ ಸರಿಯಾಗಿ ಆತು ಅಂತ ಜನ ಆಡ್ಕೊಂತಾರೆ. ಅದಕ್ಕೋಸ್ಕರ ನಾನು ತಳ್ಳಿ ಅಂಬ ಮಾತ್ರ ಪಟ ಒತ್ಕೊಂಬಕ್ಕೆ ನಾನು ತಯಾರಿಲ್ಲ. ನಾನು ತಾಂಡಿಲ್ಲ. ದೊಡಮಯ್ಯ ನೋಡಿ ಇವಳು ಏನು ಜೋರು ಮಾಡ್ತಾಳೆ. ಇಷ್ಟಕ್ಕೆ ಮತ್ತೆ ಮಗ ಸೊಸೆ ಎಲ್ಲ ಹೊರ ಕಳಿಸಿರೋದು. ಅಕ್ಕ ಸೇರಲ್ಲ, ತಮ್ಮ ಸೇರಲ್ಲ, ಮೈದ್ನ ಸೇರಲ್ಲ. ಅದಕ್ಕೆ ಮತ್ತೆ ಯಾರು ಸೇರಲ್ಲ. ಇಷ್ಟೆಲ್ಲ ಗೊತ್ತಿದ್ರು ನೀವು ಯಾಕೆ ತಲೆ ಮ್ಯಾಗ ಕೇಳ್ಕೊಂಬಕ್ಕೆ ಹೋದ್ರಿ? ಇಂತಳಿಗೆ 2 ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ಯಲ್ಲ ದೊಡ್ಡಪ್ಪ, ಹೋಗಿ ನೀನು. ಅಯ್ಯೋ ದೇವ್ರೇ, ನನ್ನ ತಮ್ಮ ಕೇಳಿರಿ ಯಾವತ್ತು ನಿನ್ ಕೊಡಲ್ಲ. ನಮ್ಮ ಶಂಕ್ರಿ ಕೇಳಿರೆ ಹಂಗೆ ಆಡ್ತಿರ್ತೀಯ. ಹೋಗಿ ಇಂಥ ಮನ್ಯಾಳ ಮುಂಡಿಗೆ 2 ಲಕ್ಷ ದುಡ್ಡು ಕೊಟ್ಟಿದ್ಯಲ್ಲ ದೊಡ್ಡಪ್ಪ ನೀನು. ಏನು ಮಾಡೋಣಮ್ಮ, ಹೋಗಿ ಇಂತರಿ ನಾನು ಬಿದ್ದೆ. ಏನು ಮಾಡತ್ತ? ಏನ ದೀಪಿನ ಸಂತಪ್ಪನ ಮ್ಯಾಗಳು ಸಿಡಿಗೆ ಬಿಡು ಮಾಡ್ಲೇಳು ಅಂಬ ಒಂದು ಕಿಚ್ಚಿಗೋಸ್ಕರ ಅಂಗಡಿ ಮಾಡ್ತೀನಿ ಕಣ್ಸಣ್ಣಪ್ಪಣ ಅಂತ ಬಂದು ಗೋಲಾಡಿಳು. ಅದಕ್ಕೆ ಏನೋ ಬಿಡತ್ತ ಅಂಗಡಿ ಮಾಡ್ತಾಳಲ್ಲ ಅಂತ ಅವ್ರ ಮ್ಯಾಗಳು ಸಿಟ್ಟಿಗೆ ಕೊಟ್ಟೆ. ಇವತ್ತಲ್ಲ ನಾಳೆ ಕೊಡ್ತೀನಿ. ನಿಂದೇನು ನನ್ನ ದುಡ್ಡು ತಿಂಬೋದಿಲ್ಲ. ಓಟು ಒಂದೇ ಸತಿ ಕೊಡೋಕ್ಕಾಗಲಿಲ್ಲ ಅಂದ್ರೆ ಈಟ ಓಟ ಕೊಟ್ಟಾದ್ರೂ ನಾನು ನಿನ್ನ ಋಣ ತೀರಿಸ್ತೀನಿ. ಒಂದು ಸತಿ ನೀನು ನನಗೊಂದು ಸತಿನೇ ಕೊಟ್ಟಿರ್ಬೋದು. ಆದರೆ ನಾನು 5 ಪಟ್ಟಲ್ಲ, ಇನ್ನು 10 ಪಟ್ಟಲ್ಲ, 20 ಪಟ್ಟಾಗಲಿ 10,000 10,000ನೇ ಕೊಟ್ಬೇಕಾದ್ರೆ ನಿನ್ನ ಸಾಲ ತೀರಿಸ್ತೀನಿ ಸಣ್ಣಪ್ಪಣ. ಅದು ಬೇರೆ ಪ್ರಶ್ನೆ. ಸಾಲದ ಮುಖ್ಯ ಅಲ್ಲ ನನಗೆ ಕಳ್ಳಿ ಎಂಬ ಪಟ್ಟ ಮಾತ್ರ ನನಗೆ ಓದ್ಕೊಂಬಕ್ಕೆ ತಯಾರಿಲ್ಲ. ಯಾರ ತಂದಿಗೆ ಸುಮ್ಮನೆ ಹಿಂಗೆ ಮಾಡ್ತಾ ಇದ್ದಾರೆ. ಇವಳೆ ಪದ್ಮನೇನೆ ಈ ರೀತಿ ಮಾಡ್ತಾ ಇದ್ದಾಳೋ ಏನೋ. ನನಗೇನು ತಲೆ ಕೆಟ್ಟೈತಿ. ಹಂಗೆ ಮಾಡಾಳಾಗಿದ್ರೆ ನಿನ್ನ ಫಸ್ಟ್ನೇ ದಿನನೇ ಬಂದಲ್ಲೇ ಅವತ್ತೇ ಮಾಡ್ತಿದ್ದೆ. ಬಿಡು, ಇವಳು ಯಾಕೆ ನಮ್ಮ ಮನೆಯಾಗ ಬರೋದಂತ ಅವತ್ತೇ ನೀನು ಫಸ್ಟ್ ಬಂದು ಇನ್ನೊಂದು ದಿನದಾಗೆ ನಂಗೆ ಮಾಡಿ ಕಳ್ಸೋದೇನು ದೊಡ್ಡದಾಗಿರಲಿಲ್ಲ ನನಗೆ. ಅವತ್ತೇ ನನ್ನವೇನು ಕಿವೆಗಳ ಇಕ್ಕಮ್ಮವಿರ್ಲಿಲ್ವೇನು? ಹೊಸ್ದಾಗಿ ಇವತ್ತೇ ನಾನು ತಾಂಬಂದಿದ್ನೆ. ಅವತ್ತೇ ಮಾಡ್ತಿದ್ದೆ ನಾನು. ಹಂಗೆ ಮಾಡಾಳಾಗಿದ್ರೆ ಇಷ್ಟು ದಿವಸ ಯಾಕೆ ಬೇಕಾಗಿತ್ತು ನನ್ನ ಟೈಮು? ಅಯ್ಯೋ ನೀನು ತಿಳ್ಕೊಳಂಗೆ ಇಲ್ಲಿ ನೋಡಿಲಿ. ಹಂಗೆಲ್ಲ ಏನು ತಿಳ್ಕೊಂಬಕ್ಕೆ ಹೋಗ್ಬೇಡ. ನನಗೆ ಗೊತ್ತೈತೆ ಏನು ಮಾಡಬೇಕು ಏನು ಅರ್ಥ ಅಂತ. ನಾನು ಮಾಡಿಲ್ಲ ಕಣೆ ಪದ್ಮ. ನೀವೇ ಯಾರ ತೆಗ್ದಿಕ್ಕಿದ್ದೀರ ಗೊತ್ತಾಯ್ತು ನನಗೆ. ಯಾರು ತೆಗ್ದಿಕ್ಕವ್ರೆ ಅಂತ. ನಾನು ತಾಂಡಿಲ್ಲ, ನಾನು ಅದ್ರ ಕಿಕ್ಕೊಂಡಿಲ್ಲ. ಇವಾಗ ಯಾಕೆ ಸುಮ್ಮನೆ ಹೋಗು ಅಂತ ಹೇಳ್ತೀರ? ಅದಕ್ಕೆ ಸಿಕ್ಕ ತಾನೆ ನಮ್ಮ ಕಿವಿ ಕಿಕ್ಕಮ್ಮವು. ಸುಮ್ಮನೆ ನಿನ್ನ ಪಾಡಿಗೆ ನೀನು ಈಗಳಮ್ಮ ನಮ್ಮ ಮನೆಯ ಕಾಲಿಕ್ಕೆ ಬೇಡ, ಹೋಗಿ ನಿನ್ನ ಪಾಡಿಗೆ ನೀನು ಹಚ್ಚಿಕ್ಕೆ ಅಂತ ಬ್ಯಾಗ್ ತೆಗೆದು ಹೊರಕ್ಕೆ ಎಸ್ತಿದ್ದೀವಿ. ಹೋಗ್ದಂಗೆ ನಾನು ಹೋಗಲ್ಲ ಅಂತ ನಮ್ಮ ಮೇಲೆ ಜೋರು ಮಾಡಿರಿ. ಅಲ್ಲೇ ನಿಂದೆ ಮನೆ ಏನು ಹಂಗೆ? ಏನು ನನ್ನ ಮನೆಗೇನೆ ನಾನು ಸೊಸೆಯಾಗಿ ಏನು ತಲೆ ಕಟ್ಟಿಸ್ಕೊಂಬಂದಿದ್ದಿ? ಏನು ಹಿಂದ್ಲಾಳಲ್ಲ ಮುಂದ್ಲಾಳಲ್ಲ? ಏನು ಅಧಿಕಾರ ಐತೆ ನಿನಗೆ?
ಬಾಲಾಗ್ಲಿ ರತ್ನ ಆಗ್ಲಿ ಇವಾಗ ಯೋಟ ಆಡ್ಕೊಂತಾರೆ ಆ ದೀಪಿ ಸಂತಪ್ಪನ್ಗೂ ಈ ವಿಷಯ ಸಿಕ್ಕಿದ್ರೆ ಎಷ್ಟು ಸಾದ್ರ ಆಗ್ತೀವಿ ಅದು ನೀನು ಈ ರೀತಿ ಎಲ್ಲ ನಾನು ಇಷ್ಟು ಮಾಡ್ಕೊಂಡು ಗಲಾಟೆ ಮಾಡ್ಕೊಂಡು ನನಗೆ ಹೋಗಕ್ಕೆ ಇಷ್ಟ ಇಲ್ಲ ಸತ್ಯಕಯ್ಯ. ಯೋಚನೆ ಮಾಡ್ಬೇಕಾಗಿತ್ತು ಕಣೆ ಅದನ್ನೆಲ್ಲನ. ಅವ್ರೇನಂದರು ಏನು ಎತ್ತ ನೋಡಿ ಇವತ್ತು ನಾನು ನಂಬಿಕೆ ಇಕ್ಕಿ ಮನೆಯಾಗ ಬಿಡ್ಕೊಂಡ್ರಲ್ಲ ನಾನು ಇಂಥ ಮಾಡಿದ್ರೆ ಹೆಂಗೆ ಅಂತೇಳಿ ನೀನು ಯೋಚನೆ ಮಾಡ್ಬೇಕಾಗಿತ್ತು ಕಣೆ ಅದನ್ನ. ನೀನು ಆ ದೀಪಿಯ ಸಂತಪ್ಪ ಬಾಲು ರತ್ನ ಎದುರಿಗೆಲ್ಲನ ನಾನು ಇವತ್ತು ಸದ್ರ ಆಗ್ತೀನಲ್ಲ ಹಿಂಗೆ ಮಾಡಿರೆ ಕಳ್ತನ ಮಾಡಿರೆ ಇವತ್ತೇನು ಅವ್ರ ಎದುರಿಗೆಲ್ಲ ನಿದ್ದಾಗಬಾರ್ದು ಅಂತೇಳಿ ನಾನು ಕರ್ಕೊಂಬಂದು ಮನೆಯಾಗ ಇಕ್ಕೊಂಡವ್ರೆ ನಾನು ಹಿಂಗೆ ಮಾಡಿರೆ ಹೆಂಗೆ ಅಂತ ನೀನು ಯೋಚನೆ ಮಾಡಬೇಕಾಗಿತ್ತು. ನೀನು ಯೋಚನೆ ಮಾಡ್ಬೇಕಾಗಿತ್ತು ಕಣೆ ಇದನ್ನ. ನಾನು ಒಬ್ಳು ಯೋಚನೆ ಮಾಡಿದ್ರೆ ಸಾಲದು. ಓ ನಡಿಯ ಬ್ಯಾಗ್ ತಗೊಂಡು ಹಸಿಕ್ಕೆ ನೀನು ಜಾಸ್ತಿ ಮಾತಾಡ್ಬೇಡ, ನಾನು ಜಾಸ್ತಿ ತಲೆ ತಿನ್ಬೇಡ, ಸುಮ್ಮನೆ ಬ್ಯಾಗ್ ತಗೊಂಡು ಹಚ್ಚಿಕ್ಕೆ ಹೋಗೋದು ಕಲಿ ಅಷ್ಟೇನೆ. ಓ ಕಳ್ಳಿ ಎಂಬ ಪಟ್ಟ ಮಾತ್ರ ಒಪ್ಕೇವಲ್ಲ ಬಿಡು. ಯಾರೋ ತಂದಿಕ್ಕಿಯವ್ರು ನನ್ನ ಬ್ಯಾಗ್ನಕ್ಕೆ, ಯಾರೋ ತಂದಿಕ್ಕೆ ಇಷ್ಟೊಂದು ನಾಟಕ ಮಾಡ್ತಾ ಇದ್ದಾರೆ. ಯಾರು ತಂದಿಕ್ತಾರೆ ಹೇಳ ರೀತಾ? ಯಾರು ತಂದಿಕ್ಕಲ್ಲ. ಯಾರಿಗೇನು ತಂದಿಕ್ಕೇನು ಯಾರಿಗೇನು ಇದಮ್ಮ? ಯಾರು ತಂದಿಕ್ಕಕ್ಕೆ ಹೋಗಿಲ್ಲ, ನೀನೇ ತಾಂಡಿದ್ಯಾ. ಸುಮ್ಮನೆ ಏನಕ್ಕೆ ಹಿಂಗೆ ಮಾತಾಡ್ತೀಯ ಹೇಳು? ಈಗ ಮಾಡಿರೋದನ್ನ ಮಾಡಿದಂತ ಒಪ್ಕೋಬೇಕು. ಅದೇನಾಗುತ್ತಾ ಆಗಲಿ, ತಲೆ ಮೇಲೆ ತಲೆ ಹೋಗ್ಲೇಳು, ಅದೇನಾಗುತ್ತಾ ಆಗಲಿ. ಫಸ್ಟ್ ಇರೋ ಅಂಥ ಸತ್ಯ ನಾವು ಒಪ್ಕೋಬೇಕು. ಯಾವತ್ತಿದ್ರೂ ಸತ್ಯ ಒಪ್ಕೋಬೇಕು. ಏನ ಬಿಡು, ತಪ್ಪು ಎಲ್ಲರೂ ಮಾಡ್ತಾರೆ, ಅದನ್ನು ತಿದ್ಕೊಂಡು ನಡಿಬೇಕು. ಇವಾಗ ನಮ್ಮ ದಡಪ್ಪ ಹೇಳಿಲ್ಲ, ಸಣ್ಣಪ್ಪ ದಡಪ್ಪಯ್ಯ ನಮ್ಮ ದಡಪ್ಪ ಏನಂತು, ಮಾಡಿರೋ ತಪ್ಪ ಒಪ್ಕೊಳ್ಳಮ್ಮ, ಬೇಕಾಗಿ ಕ್ಷಮಿಸ್ತೀನಿ ಅಂತ ಅಂತು. ಮಾಡಿರೋ ತಪ್ಪ ಒಪ್ಕೊಂಡ್ರೆ ದೇವರು ಮೆಚ್ಚುತ್ತಾರೆ. ಅವಾಗ ಇವರು ಏನೋ ಬಿಡತ್ತ, ಏನೋ ತಿಳಿದಲ್ಲೇ ಮಾಡಿರ ತಿಳಿದೇ ಮಾಡಿರ ಅಂತೇಳಿ ಕ್ಷಮಿಸ್ತಾರೆ. ಅದು ಬಿಟ್ಬಿಟ್ಟು ನೀನು ಹಿಂಗೆ ಬಾಯಿಗೆ ಬಂದಾಗ ಮಾತಾಡೋದಲ್ಲ. ಅವ್ರ ಮನೆಗೆ ಇಟ್ಕೊಂಡು ನಾನು ಹೋಗಲ್ಲ ಅಂತಂದ್ರೆ ಅವ್ರು ಸುಮ್ಮನೆ ಬಿಡ್ತಾರೆ ನಿನ್ನ. ಏನು ನಾಟಕ ಆಡ್ತೀಯ? ಸುಮ್ಮನೆ ನಡಿ. ಅದು ಇವಳು ಯಮ್ಮನ್ಗೂ ಇರಬೇಕಾಗಿತ್ತು. ಆಡ್ಕೊಂತಾರಲ್ಲ ನನ್ನ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಯೋಚನೆ ಮಾಡಬೇಕಾಗಿತ್ತು. ನಾನು ನೋಡಿದ್ರೆ ಹಿಂಗೆ ಬಂದಿದ್ದೀನಲ್ಲ, ಎಲ್ಲರನ್ನೂ ಬಿಟ್ಟು ಮಗ ಸೊಸೆ ಎಲ್ಲರೂ ಯಾರು ಸೇರಲ್ಲ. ನನ್ನ ಪರಿಸ್ಥಿತಿ ನೋಡಿರಿ ಹಿಂಗೈತಲ್ಲ. ನಾನು ಎಲ್ಲರಂತೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಬಿಡು, ಇಂಥ ಮಾಡಬಾರ್ದು. ಅವ್ರು ಯಾಕೆ ನಾನು ಕರ್ಕೊಂಬಂದು ಬಿಡು ಮನೆಯಾಗ ಬಂದಿಡ್ಕೆ, ಯಾಕೆ ಮನೆಯಾಗ ಬಿಡಿಸ್ಕೊಂಡ್ರು ಅಂತ ಹೇಳಿ ಒಂದು ಈಟನ ಯೋಚನೆ ಮಾಡೋಂಗಿಲ್ಲ. ಯಾಕೆ ಮನೆಯಾಗ ಬಿಡಿಸ್ಕೊಂಡ್ರು ಏನು ಎತ್ತ? ನಮ್ಗೆ ಒಳ್ಳೇದು ಕಲ್ವೇ, ಅವ್ರು ನಮ್ಗೆ ಒಳ್ಳೇದು ಮಾಡ್ತಾ ಇದ್ದಾರೆ ಅಲ್ವೇ? ಯಾರು ಉಂಬಕ್ಕಿಕ್ತಾರೆ, ಯಾರು ತಿಂಬಕ್ಕಿಕ್ತಾರೆ? ಇವತ್ತಿನ ಕಾಲದಾಗ ಒಂದು ಹೊತ್ತಿಂದ ಊಟಕ್ಕೆ ಇಕ್ಕಾಕೂ 50 ರೂಪಾಯಿ ಒಂದು ಊಟ ಅಂತಾರೆ ಅಂತ ಎಷ್ಟು ಲೆಕ್ಕ ಹಾಕ್ಕೊಂಡು ನಾವು ಬಿಡತ್ತ ಅಂತೇಳಿ ಸುಮ್ಮನಾಗಿದ್ದೀವಿ. ನಾವು ಲೆಕ್ಕ ಹಾಕ್ತಂಗೆ ಅವೆಲ್ಲ ನಾವು ಲೆಕ್ಕ ಹಾಕಿದ್ರೆ ಬಿಡತ್ತೆ ಏನಾಗದ. 50 ರೂಪಾಯಿ ಒಂದು ಊಟ ಅಂದಿದ್ರು ನಾವು ಅವೆಲ್ಲ ಲೆಕ್ಕ ಹಾಕೊಂಡಿದ್ರೆ ನಿನ್ಗೆ ಊಟಕ್ಕೆ ಇಕ್ತಿರ್ಲಿಲ್ಲ ನಾವು. ಏನೋ ಬಿಡು, ನಮ್ಮ ಮನೆಯಾಗೂ ಎಮ್ಮಿಲ್ಲ ಏನಿಲ್ಲ, ಸುಮ್ಮನೆ ಮುಸ್ರೆಗೆ ಹಾಕ್ತೀವಿ. ಸುಮ್ಮನೆ ಕಂಡರ್ ಮುಸ್ರೆಗೆ ತಣ್ಣಗೆ ಹಾಕ್ಬೇಕು, ಹೆಂಗಿದ್ರು ಹೆಚ್ಚಾಗಿ ಆಗಿರುತ್ತೆ. ಬಿಡು, ಮುಸ್ರಿಲ್ಲ ಏನಿಲ್ಲ, ಇವಳಾದ್ರೂ ತಿನ್ನು ಉಣ್ಕೊಂಡಿರ್ಲಿ ಹೇಳಿ ಬಿಡು ಅಂತ ಹೇಳಿ ನಾವೇನೋ ಒಂದು ಕ್ರಿಯೆ ಹಿಡ್ದು ಕರ್ಕೊಂಬಂದು ಇಕ್ಕೊಂಡಿದ್ಕೆ ಇಂಥವೇ ಮಾಡೋದು. ಮಾತಾಡ್ತಾಳೆ ಕಳ್ಸತ್ತೆ ಹಸಿಕೆ. ನಂಗೆ ಇವಳು ಮಕ ನೋಡೋಕ್ಕಾಗಲ್ಲ. ಹೇಳ್ತೀನಿ ಇಬ್ಬರಲ್ಲಿ ಎಳಿ ಬಾ ಇಲ್ಲಿ ವಾರಕ್ಕೆ ಬ್ಯಾಗ್ ತೆಗ್ದು ಹೊರಕ್ಕೆ ಸ್ತಿದಿ ಹೋಗು ಅಂದ್ರೆ ನಾನು ಕಳ್ಳೆಲ್ಲ ಹೋಗಲ್ಲ ಅಂತೇಳಿ. ನಾನು ಹೋಗಲ್ಲ ಅಂದ್ರೆ ನಾನು ಹೋಗಲ್ಲ ಅಷ್ಟೇ. ನಾನು ಯಾಕೆ ಹೋಗೋಣ? ನಾನು ಹೋಗೋ ಅಂಥದ್ದೇನಿಲ್ಲ. ನಾನು ಯಾಕೆ ಹೋಗ್ಬೇಕು ಹೇಳು? ನಾನಿವತ್ತು ಕಳ್ಳಿ ಅಂತ ಹೇಳಿ ನಾನು ಒಪ್ಕೊಂಬಲ್ಲ. ಅದನ್ನು ಪ್ರೂವ್ ಮಾಡ್ಬೇಕು. ನಾನು ಕಳ್ಳಿ ಅಲ್ಲ ಅಂತೇಳಿ ಸಣ್ಣ ಪಡೆயின் ಮುಂದೆ ಸತ್ಯಕೈನ ಮುಂದೆ ನಾನು ಅದು ಏನಾಗೈತಿ ಅಂತೇಳಿ ನಾನು ಅದನ್ನ ಪ್ರೂವ್ ಮಾಡ್ದಲೆ ನಾನಂತೂ ಹಸಿಕ್ ಹೋಗಲ್ಲ. ಅದೇನಾಗುತ್ತಾ ಆಗಲಿ ನೋಡೇ ಬಿಡೋಣ. ನನಗಂತೂ ಸಾಕಾಗ್ಬಿಟ್ಟೈತೆ. ಅಷ್ಟು ಜನ ನನಗೆ ಇದು ಮಾಡ್ತಾರೆ ನನ್ನ ಮೇಲೆ. ನೀವು ಚೆನ್ನಾಗಿರೋದಕ್ಕೆ ಕೇಣಿಗೋಸ್ಕರ ಹಿಂಗೆ ಮಾಡಿರೋದು. ಎಂಥ ಕೇಣಿ ಜನ ಇದ್ದಾರೆ ಅಂತ ನಿನಗೆ ಗೊತ್ತಿಲ್ಲ ಇನ್ನೂ ಸತ್ಯಕಯ್ಯ. ಮೇಡಮ್ ನನಗಿನ ಮುಂದೆ ಕೊಟ್ಟು ನೀನು ಎಲ್ಲ ನಮ್ಮ ಮುಂದೆ ಅನ್ಬೋಸಿ ಎಲ್ಲ ಕಾಪ್ರ ಮಾಡಿದ್ಯಾ. ಮಕ್ಕಳು ಮೊಮ್ಮಕ್ಕಳು ಕಂಡು ಎಲ್ಲ ಚೆನ್ನಾಗಿ ಇದು ಮಾಡ್ಕೊಂಡಿದ್ಯಾ. ನಾವು ಯಾಕೆ ಕಂಡಿಲ್ಲ ಏನಿಲ್ಲ. ನಾವು 7 ಚಿಕ್ಕರು, ನಿನಗಿನ್ನ 7 ಸಿಕ್ಕಳು. ನನಗೇನು ಗೊತ್ತೈತಿ? ನನಗೇನು ಗೊತ್ತಿಲ್ಲ. ಅದು ಹಂಗಲ್ಲ ಹೇಳೋದು. ನೀನೊಂಥರ ಅರ್ಥ ಮಾಡ್ಕೊಬೇಡ. ಅದೊಂಥರ ಹೇಳ್ತಿರೋದು ನಿನ್ಗೆ ಅರ್ಥವಾಗಲ್ಲ. ಏಯ್ ಹೋಗು, ಅರ್ಥವಾಗಲ್ಲ ನಿನ್ಗೊಂತಾರೋ ಅಂತ ಅಂತಾಳೆ. ಲೇ ಹಂಗೆಲ್ಲ ಮಾತಾಡ್ಬೇಡ. ನೀನು ಹಂಗೊಂತಾರ ಅಂತ. ಅದು ಹಂಗಲ್ಲ ಹಿಂಗಲ್ಲ. ನೀನೇನೇನು ರಾಗ ಹೇಳ್ಕೊಂಡು ನನಗೇನು ಹೇಳ್ಬೇಕಾಗಿಲ್ಲ. ಸುಮ್ಮ ಮುಚ್ಕೊಂಡು ಇಲ್ಲಿಂದ ಹೊಲ್ಟೋಗೋದು ಕಲಿ. ಅವು ಥರ ಆಡ್ತಾಳೆ, ಅವು ಥರನ. ನೋಡಿದ್ರಲ್ಲ ವೀಕ್ಷಕರೇ, ನಾನಂತೂ ಕಳ್ಳಿ ಅಲ್ಲ, ನಾನು ಒಪ್ಕೊಂಬಲ್ಲ ಅಂತ ಹೇಳ್ತಾ ಇದ್ದಾಳೆ. ನನ್ನ ಕಳ್ಳಿ ಅಲ್ಲ, ಯಾರೋ ತಂದಿಕ್ಕವ್ರೆ ಯಾರಂತ ಕಂಡಿಡಿದ್ನಿ, ಅಲ್ಲೇವರೆಗೂ ಹೋಗಲ್ಲ, ನಿಮ್ಮ ಮನೆ ಬಿಟ್ಟು ಅಂತ ಇದ್ದಾಳೆ. ಅದಕ್ಕೆ ಏನು ಬೇಡಮ್ಮ, ನಿನ್ನ ಸವಾಸ ಸಾಕು. ನಿನ್ನ ಸವಾಸ ನಾಯಿ ಸವಾಸ 2 ಒಂದೇನೆ. ಅದಕ್ಕೆ ಕಣಮ್ಮ ಬೇಡ, ನಿನ್ನ ಸವಾಸ ನಿನ್ನ ಪಾಡಿಗೆ ನೀನು ಹೋಗು ಅಂತ ನಾನು. ನೋಡ್ತಾ ಇರ್ರಿ, ನಿನ್ನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.